ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೂ ಶರಣಾರ್ಥಿ. ನಾನಿರೋದು ಇವತ್ತು ಮಂತ್ರಾಲಯಕ್ಕೆ ಸುಮಾರು ಜನ ಬರ್ತೀರಾ. ಆ್ಯಕ್ಚುಲಿ ಬೇರೆ ಎಲ್ಲ ಸ್ಟೇಟ್ಗಳಿಂದ ಮಂತ್ರಾಲಯಕ್ಕೆ ಬರೋರು ರಾಯರ ಭಕ್ತರು ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡದವರು ಜಾಸ್ತಿ. ಇಲ್ಲಿ ಬಂದಾದ ಮೇಲೆ ನಾವು ಸುಮಾರು ಯೋಚನೆಗಳನ್ನು ಮಾಡ್ತೀವಿ, ಎಲ್ಲಿ ಉಳ್ಕೋಬೇಕು, ಹೇಗೆ ಉಳ್ಕೋಬೇಕು ಅಂತ. ಇಲ್ಲೆಲ್ಲ ಮಠದ ಕಡೆಯಿಂದನೂ ರೂಮ್ ಇರುತ್ತೆ. ಬಟ್ ಇವಾಗ ತುಂಬ ರಶ್ ಆಗ್ತಿದೆ. ಮಂತ್ರಾಲಯ ಭಯಂಕರ ರಶ್ಶು, ಜನಜಂಗುಳಿ ಜಾಸ್ತಿ ಆಗ್ತಾಯಿದೆ. ನಿಮ್ಗೆ ಉಳ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತಿದೆ ಎಲ್ಲ ಕಡೆ. ಹಾಗಾಗಿ ನಾನು ನಿಮಗೆ ನಮ್ಮ ಒಂದು ಮಠಕ್ಕೆ ತುಂಬ ಹತ್ತಿರ ಇರುವಂತಹ ಒಂದು ಸ್ಪೇಸ್ನ ತೊಗೊಂಬಂದಿದ್ದೀನಿ. ಆ ಸ್ಪೇಸ್ ಹೆಸರು ದ ವೈಟ್ ವೇವ್ ರೆಸಾರ್ಟ್. ಇವತ್ತು ಈ ರೆಸಾರ್ಟನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಣ. ನಿಮಗೆ ಈ ರೆಸಾರ್ಟ್ನ ಪೂರ್ತಿಯಾಗಿ ತೋರಿಸ್ತೀನಿ. ಒಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಬನ್ನಿ ಒಳಗೆ ಹೋಗೋಣ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೀವು ಗೇಟಿಂದ ಒಳಗಡೆ ಹೋದ ತಕ್ಷಣವೇ ಒಂದು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ. ಈ ಪಾರ್ಕಿಂಗ್ ಸ್ಪೇಸಲ್ಲಿ ನೀವು ಬೈಕ್ ಆದರೂ ಹಾಕೊಳ್ಳಿ, ಕಾರ್ ಆದರೂ ಹಾಕೊಳ್ಳಿ, ಟ್ರಕ್ ಆದರೂ ಹಾಕೊಳ್ಳಿ, ಬಸ್ ಆದರೂ ಹಾಕೊಳ್ಳಿ, ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಒಳಗಡೆ ಬಂದ ತಕ್ಷಣ ನಿಮಗೆ ತುಂಬ ಒಂದು ದೊಡ್ಡದಾಗಿರೋ ಸ್ಪೇಸ್. ಈ ಸ್ಪೇಸಲ್ಲಿ ನಿಮಗೆ ರೂಮ್ಗಳಿದೆ, AC, ನಾನ್ AC, ಫ್ಯಾಮ್ಲಿಗೆ ತುಂಬ ಒಳ್ಳೆ ರೂಮ್ಗಳು. ನಾನು ನಿಮಗೆ ರೂಮ್ಗಳನ್ನು ತೋರಿಸ್ತೀನಿ, ಹೇಗಿದೆ ಸ್ಪೇಸ್ ಅಂತ ತೋರಿಸ್ತೀನಿ. ಬನ್ನಿ. ನೀವು ಒಳಗಡೆ ಬಂದ ತಕ್ಷಣ ನೋಡ್ಬೋದು ಇಷ್ಟು ದೊಡ್ಡದಾಗಿದೆ ಜಾಗ. ಇಲ್ಲೆಲ್ಲ ತುಂಬ ಗಾರ್ಡನ್ ಇದೆ, ತುಂಬ ಚೆನ್ನಾಗಿ ಮಕ್ಕಳನ್ನ ಎಲ್ಲ ಆಟ ಆಡಿಸ್ಬೋದು. ಮತ್ತು ಇಲ್ಲಿ ಪ್ರಾಣಿಗಳಿವೆ ಸುಮಾರಷ್ಟು, ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ಒಂದೊಂದಾಗಿ. ಆಮೇಲೆ ಸ್ಪೆಷಲಾಗಿ ಈ ಒಂದು ಸ್ಪೇಸ್ ಏನಕ್ಕೆ ಇಷ್ಟ ಅಂತಂದರೆ, ಈ ಥರ ಸಂಜೆ ಹೊತ್ತಲ್ಲಿ ಕೂತ್ಕೋಬೋದು, ಮಕ್ಕಳ ಜೊತೆ ಆಟ ಆಡ್ಬೋದು, ನಮ್ಮ ಫ್ಯಾಮಿಲಿಯವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. I am waiting for a bus at the end of the night, under street lamp, bent face flamed by the light. I'm going away, gone away, I'm gone away. And the sun gonna shine on a brand new day. I'm gone away, I'm gone away, I'm gone away. And the sun gonna shine on a brand new day for me. ನಿನಗೆ ಎಷ್ಟು ಖುಷಿ ಆಯಿತು ಈ ಒಂದು ರೆಸಾರ್ಟಿಗೆ ಬಂದು? ನಾವು ನಂಗಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದ್ರೆ ನೋಡಿಲಿ ಅಲ್ಲೆಲ್ಲ ಬರ್ಡ್ಸ್ ನೋಡಿಲಿ ಎಷ್ಟು ಚಂದ ಅದಾವ. ಅಯ್ಯೋ ಎಷ್ಟೊಂದು ಬರ್ಡ್ಸ್ ಅದಾವ. ನಂಗಂದ್ರೆ ಹಕ್ಕಿ ಅಂದ್ರೆ ಸಖತ್ ಇಷ್ಟ. ಅದೇ ರಚನೆ ಫಿಲಮಲ್ಲಿ ಸೌಂದರ್ಯ ಅವ್ರು ಹೇಳ್ತಾರಲ್ಲ, ನಂಗೆ ಹಕ್ಕಿ ಹಿಂಗೆ ಹಾರಾಡ್ಬೇಕಂತ ಆಸೆ ಅಂತ, ನನಗೂ ಹಂಗೆ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಕ್ಕಿಗಳು. ಇಲ್ಲೆಲ್ಲೋ ಬಂದು ಸ್ಟೇ ಆಗಿವೆ ಅಂತ ಅನ್ಸೋದೇ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ವ್ಯೂ. ಈವ್ನಿಂಗ್ ಹೊತ್ತಾಗಿ ಗಾರ್ಡನ್ ಆಗೋದು, ಎಷ್ಟೊಂದು ಮಕ್ಕಳು ಇಷ್ಟೋ ಗಂಟೆ ಕ್ರಿಕೆಟ್ ಆಡ್ತಿದ್ದೆ, ಎಷ್ಟೊಂದು ಫ್ಯಾಮ್ಲೀಸ್ ಎಲ್ಲ ಎಷ್ಟೊಂದು ಗೇಮ್ಸ್ ಆಡ್ಲಿಕ್ಕತ್ತಿದ್ರೆ. ನಾನು ನೋಡಿ ಸಖತ್ ಎಂಜಾಯ್ ಮಾಡಿದೆ. ಇವೆಲ್ಲ ಬರ್ಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಮಧ್ಯಾಹ್ನ ಹೊತ್ತಿಗೆ ಹೊರಗೆ ಬಂದು ಎಲ್ಲನೂ ಬಾತುಗಳೆಲ್ಲನೂ ಹೊರಗಡೆನೇ ಇದ್ದು, ಈಗ ಒಳಗಡೆ ಹಾಕ್ಯಾರ. ಸೊ ಚೆನ್ನಾಗಿತ್ತು ರೆಸಾರ್ಟ್. ನೀವು ಕೂಡ ನೆಕ್ಸ್ಟ್ ಮಂತ್ರಾಲಯಕ್ಕೆ ಬಂದ್ರಂತಂದ್ರೆ ಮಿಸ್ ಮಾಡ್ದೆ
ಈ ವೈಟ್ ವ್ಯೂ ರೆಸಾರ್ಟ್ಗೆ ವಿಸಿಟ್ ಮಾಡಿರಿ, ನಿಮ್ಗಂತೂ ಸಖತ್ ಇಷ್ಟ ಆಗ್ತೈತಿ. ಇಲ್ಲಿ ಎಲ್ಲ ರೂಮ್ಸ್ಗೂ ಎ ಸಿ ಅದಾವೆ, ನಾನ್ ಎ ಸಿನೂ ಅದಾವೆ, ಎ ಸಿನೂ ಅದಾವೆ. ಅಲ್ಲಿ ನೋಡಲ್ಲಿ ಪಾರಿವಾಳ ನೋಡಲ್ಲಿ ಮಕ್ಕಳ ಮಾತು ಹೇಳಿದ್ ಕೇಳಂಗಿಲ್ರಿ. ಕುಂದ್ರ ಅಂತಂದ್ರೆ ಹೆಂಗೆ ಕುಂತ ನೋಡಿ ಪಾರಿವಾಳ ಸಲಾಡ್ಕ ಅಜ್ಜ ಎಬ್ಸಾಕತ್ತಾನ ಕಲ್ಲು ಹೊಡ್ದಾಗ. ಏಯ್ ಇಲ್ಲಿ 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 ಡಕ್ ಇಲ್ಲೊಂದು ಅಜ್ಜಿ ಐತಡ್ರಿ ಮಾತಾಡೋಣ ಅಂತ. ಯಾವ್ರವ್ರು ಆ ಅಜ್ಜಿ ನಾವು ನಮ್ದು ಸ್ವಂತ ಉತ್ತರ ಕರ್ನಾಟಕ ರೀ, ನಾವು ಬೆಂಗಳೂರಾಗ ಇರ್ತೀವಿ. ಬೆಂಗಳೂರಲ್ಲಿ ಹಾ. ನಾವು ಮೈಸೂರು ಮೈಸೂರವ್ರಾ? ಯಾರ್ಯಾರು ಬಂದಿರಿ ನೀವು? ಅಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಬಂದಿರಾ? ಎಲ್ಲಾರು ಬಂದವ್ರಿ. ಯಾವಾಗ ಬಂದಿರಿ? ನೆನ್ನೆ ಬಂದಿದ್ದು. ನಿನ್ನೆ ಬಂದಿದ್ದೆ. ದರ್ಶನ ಚಲೋ ಆಯ್ತ್ರಿ? ಚೆನ್ನಾಗೈತಿ. ಇದು ಹೆಂಗೈತ್ರಿ ರೆಸಾರ್ಟ್ ಇರಾಕ? ರೂಮ್ಗಳೆಲ್ಲ ಇಲ್ಲಿ ಹೆಂಗೈತ್ರಿ? ಚೆನ್ನಾಗವೆ. ಚಲೋ ಐತಾ? ಚೆನ್ನಾಗೈತಿ. ಇಷ್ಟ ಆಯ್ತ್ರಿ ನಿಮ್ಗೆ? ಹ್ಮ್ ಎಷ್ಟು ಅಜ್ಜಿ ವಯಸ್ಸು ನಿಮ್ಗೆ? ನಂಗೆ 87. ಅಯ್ಯೋಯ್ಯೋ ನಮ್ಮ ಅಜ್ಜಿ ತರನೇ ಐತೆ. ನಂದು ಅಜ್ಜಿ ಇತ್ತು. ನಿಮ್ಮ ಹೆಸರೇನಂದ್ರಿ? ಗೌರಮ್ಮ. ಗೌರಮ್ಮ. ನೋಡಿ ಇಷ್ಟು ಅಜ್ಜಿ 86 ವಯಸ್ಸಿಗೆ ಎಷ್ಟು ಎನರ್ಜಿಯಾಗಿ ಇದ್ದಾರೆ. ನಾವು ನೋಡ್ರೆ ಈ ಏಜ್ನಾಗ ಯಪ್ಪ ಸಾಕು ಅನ್ಸುತ್ತೆ, ಬಟ್ ಅಜ್ಜಿ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಊಟದ ಫುಡ್ಡೇ ಚೆನ್ನಾಗಿಲ್ಲ ಈಗಿನ ಜನ್ರೇಷನ್ಗ. ಹಾ ಹೌದ್ರಿ. ಅವಾಗೆಲ್ಲ ಹಾ ಅಷ್ಟೇ ಇದಾಗಿತ್ತು. ಅವಾಗಿನ ಕಾಲದಾಗ ಚಲೋ ಐತೆ, ಅದಕ್ಕೆ ನಿಮ್ ಶರೀರ ಗಟ್ಟಿ ಐತೆ ಅಜ್ಜಿ. ಒಂದು 5 ರೂಪಾಯಿಗೆ ಹಾ 5 ರೂಪಾಯಿಗೆ 6 ಸೇರ್ ಬೆಣ್ಣೆ ಇಕ್ಕೋರು. ಹಾ 5 ರೂಪಾಯಿಗೆ 6 ಸೇರ್ ಬೆಣ್ಣೆ ಇಕ್ಬಿಟ್ಟು ಹೋಯ್ತಿದ್ದು ಹಾ ನಾವು. ಇವಾಗ ರೊಕ್ಕನೂ ಜಾಸ್ತಿ, ಊಟನೂ ಚಲೋ ಇಲ್ಲ. ಹಾ ಬರೀ 50-70 ರೂಪಾಯಿ ಓ ತೋಲ. ಒಂದ್ ತೊಲಿಗೆ ಅಜ್ಜಿ ಕಾಲದಲ್ಲಿ 50-60 ರೂಪಾಯಿ ಇತ್ತಂತೆ. 70 ರೂಪಾಯಿ. ದುಡ್ಡಿಲ್ಲ ಅವಾಗ ದುಡ್ಡಿಲ್ಲ. ಏನ್ ಮಾಡೋದು? ಚಿನ್ನ ಮಾಡಿ ಇಟ್ಟಿದ್ದೀರಾ? ಮನೆ ಮಾಡ್ಬಿಟ್ಟು ಬಂದಿದ್ವಿ, ಬಿಚ್ಚ ಹಾಕೊಂಡಿಲ್ಲ. ಬಳೆ ಚೈನು ಎಲ್ಲ ಬಿಚ್ಚಿ ಮಾಡ್ಬಿಟ್ಟು ಬಂದಿದ್ದೀವಿ, ಇದು ಹಾಕೊಂಡಿದೀವಿ. ಹೌದಾ? ಇಲ್ಲೆಲ್ಲ ಗೊತ್ತಾ ಇದು ಹಾಕಿಲ್ಲ ಅಂದ್ಬಿಟ್ಟು. ಎಷ್ಟ್ ಜನ ಮಕ್ಳು? ನಮ್ಗೆ 5 ಜನ. 5 ಜನ. 3 ಗಂಡು 2 ಹೆಣ್ಣು. 3 ಗಂಡು 2 ಹೆಣ್ಣು. 2 ಹೆಣ್ಮಕ್ಳು ಮದ್ವೆ ಆಗಿದ್ಯಾ? ಇನ್ನು ಒಬ್ಬಳಿಗೆ ಆಗಿರ್ಬೋದು. ನೋಡಿ ಅವಾಗ ಅಜ್ಜಿ ಕಾಲದಲ್ಲಿ ಬಂಗಾರ ಎಷ್ಟು ಕಡಿಮೆ ಇತ್ತಂತ, ಆದ್ರೆ ಅವಾಗ ರೊಕ್ಕನೂ ಕಡಿಮೆ ಇತ್ತ. ದುಡ್ಡೇ ಇಲ್ಲ. ನಿಮ್ ಯಜಮಾನ್ರು ಏನ್ ಮಾಡ್ತಾರೆ? ಅರಮನೆ ಮಾರಾದ್ರು, ಡ್ರೈವರು. ಅಯ್ಯೋಯ್ಯೋ, ಯಾರ ಮನೆದು? ಅರಮನೆ ಮಾರಾದ್ರು, ದೊಡ್ಡ ಮೈಸೂರು ಮಾರಾದ್ರು. ಅರಮನೆದು? ದೊಡ್ಡ ಅರಮನೆ, ದೊಡ್ಡ ಮಾರಾದ್ರು. ಹಾ ಸೊತ್ತಲ್ಲ ಅವರು, ಸಿಕ್ಕಟ್ಟದತ್ತ ಅಲ್ಲ, ಹಾ. ಅವ್ರ ತಂದೆ. ಓ, ಅವಾಗ ಎಷ್ಟು ಕಾಸು ಕೊಡ್ತಿದ್ರು ಅಜ್ಜಂಗೆ? ಬರೀ 100 ರೂಪಾಯಿ 100 ರೂಪಾಯಿ ಸಂಬಳ. ಓ, ತಿಂಗಳಿಗೆ 100 ರೂಪಾಯಿ ಸಂಬಳ. ಅದ್ರೊಳಗೆ ತಿಂಗಳೆಲ್ಲ ಸಂಸಾರ ನಾವು ಮಾಡ್ತಿದ್ದಿದ್ದು. ಅವಾಗ ಜೀವನದ ಖರ್ಚುನು ಕೂಡ ಕಡಿಮೆ ಇತ್ತು, ದುಡ್ಡು ಅವಾಗ ಅಷ್ಟೇ ಕೊಡ್ತಿದ್ರು. 25 kg ಅಕ್ಕಿಗೆ 20 ರೂಪಾಯಿ ಕೊಡ್ತಿದ್ದು. ಓ 20 ರೂಪಾಯಿ 25 kg ಅಕ್ಕಿಗೆ, ಸಣ್ಣಕ್ಕಿ. ಈಗ ಈಗ ಜಾಸ್ತಿ ಅಜ್ಜಿ. ಅದೇ ನೀವ್ ಯಾವಾಗಿಂದ ಬರ್ತಿದ್ದೀರಾ ಅಜ್ಜಿ ಮಂತ್ರಾಲಯಕ್ಕೆ? ನಾನು ನೋಡೇ ಇತ್ತಿಲ್ಲ, ಇವತ್ತೇ ಇದೇ ಬಂದಿದ್ದೆ. ಫಸ್ಟ್ ಟೈಮ್ ಬಂದಿದ್ರಿ? ನಮ್ಮ ಮನೆಯವ್ರು ಎಲ್ಗೂ ಕರ್ಕೊಂಡು ಹೋಯ್ತಿದ್ದೆ. ನಮ್ಮ ಮಹಾರಾಜರ ಜೊತೆ ಹೊಂಟೋಗೋರೆಲ್ಲ ಎಲ್ಗೂ ಕರ್ಕೊಂಡು ಹೋಯ್ತಿದ್ದೆ. ರಾಯರ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಜ್ಜಿ? ಆಯ್ತು, ರಾತ್ರಿ ಬೆಳಿಗ್ಗೆ ಎಲ್ಲ ಆಯ್ತು. ಪ್ರಸಾದ ಎಲ್ಲ ತಗೊಂಡ್ರ ಅಲ್ಲಿ? ತಗೊಂಡ್ರ ನಮ್ಮ ಮಗಳು ತಕೊಂಡ್ರು, ನಾನು ಹೋಗಿದ್ದೇನೆ, ಅವ್ರು ತಗೊಂಡ್ರು. ಇವರು ಅಜ್ಜಿ ಅವ್ರ ಮಗಳು. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಲಲಿತಾ ಅಂತ ಹೇಳಿ. ನಾನು ಮೈಸೂರಿಂದ ಬಂದಿರೋದು. ಸೊ ಇಲ್ಲಿ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿದ್ವಿ. ಸೊ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಔಟ್ಸೈಡ್ ಎಲ್ಲ ನಮಗೆ ಖುಷಿ ಆಯಿತು. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಹವಾ ಬರುತ್ತೆ. ಬಟ್ ರೂಮಲ್ಲೂ ಅಷ್ಟೇ ಕ್ಲೀನಾಗಿತ್ತು, ನೀಟಾಗಿತ್ತು. ಸೊ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಷ್ಟೋ ತನಕ ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಿದ್ರಿ, ನಾನು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಎಲ್ಲ ಒಂದೇ ಫ್ಯಾಮಿಲಿ, ಎಲ್ಲ ಅಕ್ಕ ತಂಗಿರೇ ನಾವು ಬಂದಿರೋದು. ನಮ್ಮ ಮಕ್ಳುಗಳು, ಅಕ್ಕ ತಂಗಿರುಗಳು, ಫುಲ್ ಫ್ಯಾಮಿಲಿ ಒಂದು 42 ಮೆಂಬರ್ಸ್ ಬಂದಿದ್ದೀವಿ ನಾವು. ಒಳ್ಳೆ ಚೆನ್ನಾಗಿತ್ತು. ಟ್ರೈನಲ್ಲೂ ಹಾಗೆ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ರೆಸಾರ್ಟ್ ಅಲ್ಲಿ ತುಂಬಾನೇ ಖುಷಿ ಆಯ್ತು ಇದೆಲ್ಲ ನೋಡಿ ನಮ್ಗೆ. ಸೊ ನಾವು ನೋಡಿದ್ದೀವಿ ಆಲ್ಮೋಸ್ಟ್ ಅಲ್ಲೆಲ್ಲ, ನಮ್ಮ ಮೈಸೂರಲ್ಲೆಲ್ಲ ಇದೆ. ಬಟ್ ಇಲ್ಲಿ ಬಂದಾಗ ಏನೋ ಒಂದು ಖುಷಿ, ನಮ್ಮ ಮಕ್ಳಿಗೆಲ್ಲ ಒಂದು ಹತ್ರ ನೋಡ್ಬೋದಲ್ಲ ಅನ್ನೋದು, ಅವಕ್ಕೆಲ್ಲ ಖುಷಿ ಇದೆಯಲ್ಲ. ಸೊ ನೈಸ್, ಚೆನ್ನಾಗಿದೆ. ಕೆಲವೊಂದಿಷ್ಟು ಲಾಡ್ಜಿಂಗ್ ಅಲ್ಲಿ ಮಾತ್ರ 10 ಜಾಗ ಅಲ್ಲೇ ರೂಮ್ ಅಲ್ಲಿ ಇರುತ್ತೆ, ಬಟ್ ಇಲ್ಲಿ ಇಷ್ಟೊಂದು ಸ್ಪೇಸ್ ಇದೆ.
ಇದೆ ನಾವು ಅಲ್ಲ ಇದೆ ನಮ್ಮ ಮೈಸೂರು ಕಡೆನೂ ಓಕೆ ಇದೆ ನೋಡಿದೀವಿ, ಬಟ್ ಇಲ್ಲಂದ್ರೆ ಏನೋ ಒಂದು ಡಿಫ್ರೆಂಟ್, ಅಲ್ಲಿಗೂ ಇಲ್ಲಿಗೂ ಬಂದಾಗ ಏನೋ ಒಂದು ಖುಷಿ ಆಗ್ತು. ಸೊ ನೈಸ್. ಅಲ್ಲ ಮಂತ್ರಾಲಯದಲ್ಲಿ ಇಷ್ಟು ಸ್ಪೇಸ್ ಇರೋ ಜಾಗ ಇದೆ, ಮಂತ್ರಾಲಯದಲ್ಲಿ ಇದೇನೆ. ಅಲ್ಲೆಲ್ಲ ಹೋದ್ರೆ ಬರೀ ಲಾಡ್ಜ್ ಏನ್ ರೂಮ್ ಇದೆ, ರೂಮಿಂದ ಹೊರಗಡೆ ದೇವಸ್ಥಾನ ಅಷ್ಟೇನೆ ಇತ್ತು. ಇಲ್ಲಿ ಪರವಾಗಿಲ್ಲ, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ಚೆನ್ನಾಗಿದೆ, ಒಳ್ಳೆ ಗಾಳಿ ಹವಾ ಇದೆ. ಬರೋರಿಗೆಲ್ಲ ಏನು ಬಂದರೆ ಓಕೆನಾ, ಚೆನ್ನಾಗಿದೆ? ಹೌದು, ಖಂಡಿತ ಬನ್ನಿ, ಏನೂ ಇಲ್ಲ, ಚೆನ್ನಾಗಿದೆ, ನೀಟ್ ಇದೆ, ಕ್ಲೀನ್ ಇದೆ. ಸೊ ಬಂದ್ರೂ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದು ರಿಲೀಫ್ ಸಿಗುತ್ತೆ, ಹೌದು, ಒಂದು ಮೆಂಟಲಿ ರಿಲೀಫ್ ಸಿಗುತ್ತೆ. ಸೊ ಓಕೆ, ಚೆನ್ನಾಗಿದೆ. ಬರೋರು ಖಂಡಿತ ಇದನ್ನ ಬುಕ್ ಮಾಡಿ ಖಂಡಿತ ಬನ್ನಿ. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a crazy love moving through me like. ಮಂತ್ರಾಲಯದಾಗ ಸಿಕ್ಕಾಪಟ್ಟೆ ಲಾಡ್ಜಸ್ ಅದಾವ್ರಿ. ಲಾಡ್ಜಸ್ಗೆ ಹೋದ್ರೆ ಬರೀ ಆ ರೂಮು ಲಾಡ್ಜು ಅದೇ ಇರ್ತೈತಿ. ಬಟ್ ಇಲ್ಲಿ ಹೆಂಗೈತೆ ಅಂತಂದ್ರೆ ಸಿಕ್ಕಾಪಟ್ಟಿ ನೋಡ್ಬೋದು ನೀವು, ಒಂಥರ ಗಾರ್ಡನ್ ಫುಲ್ಲ, ಎಷ್ಟೊಂದು ಬರ್ಡ್ಸು, ಪ್ರಾಣಿಗಳು, ತುಂಬ ಚೆನ್ನಾಗಿದೆ. ಎಷ್ಟೊಂದು ಫ್ಯಾಮ್ಲಿಗಳು ಇಷ್ಟಪಟ್ಟಾರ. ನಾವು ಆವಾಗಲೇ ರಿವ್ಯೂನು ಕೇಳಿದ್ವಲ್ಲ, ಸಿಕ್ಕಾಪಟ್ಟೆ ಚಲೋ ಐತೆ ಅಂತ ಹೇಳಾರೆ. ಸೊ ನೀವು ಕೂಡ ನೆಕ್ಸ್ಟು ಮಂತ್ರಾಲಯಕ್ಕೆ ಬಂದರೆ ಒಂದ್ಸತಿ ವೈಟ್ ವ್ಯೂ ರೆಸಾರ್ಟಿಗೆ ವಿಸಿಟ್ ಮಾಡಿರಿ, ನಿಮಗೂ ಕೂಡ ಸಖತ್ತಾಗಿ ಇಷ್ಟ ಆಗ್ತೈತಿ. ನಂಗೆ ನಮ್ಮ ಸಾವ್ಕಾರ್ಗೆ ಮಾತ್ರ ಸಖತ್ತಾಗಿ ಇಷ್ಟ ಆಗೈತಿ. ನೋಡಿದ್ರಲ್ಲ ಎಲ್ಲರೂ ನಮ್ಮ ಈ ವೈಟ್ ವ್ಯೂ ರೆಸಾರ್ಟ್ನ. ಇದಕ್ಕೆ ಹೆಸರು ತಕ್ಕಂಗೆ ಅಷ್ಟೇ ವೈಟಾಗಿ, ತುಂಬ ಕ್ಲೀನಾಗಿ, ಹೈಜಿನಿಕ್ ಆಗಿ ಇದೆ. ಇದರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ, ಲೊಕೇಶನ್ನ ಹಾಗೂ ಅವ್ರ ಫೋನ್ ನಂಬರ್ನ ಇದರಲ್ಲಿ ಕೊಟ್ಟಿರ್ತೀನಿ. ನಮ್ಮ ವಿಡಿಯೋನ ನೋಡ್ಕೊಂಬಂದು ನೀವೇನಾದರೂ ಇವ್ರಿಗೆ ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟನ್ನು ಕೊಡ್ತಾರೆ. ರೂಮ್ಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.